ಓಹ್ ಬಂದ್ರಾ? ಬನ್ನಿ ಬನ್ನಿ. ಹಿಂದಿನ ವಿಡಿಯೋದಲ್ಲಿ ಕನ್ನಡದ ವರ್ಸ್ಟ್ ರೀಮೇಕ್ ಸಿನಿಮಾಗಳ ಬಗ್ಗೆ ತಿಳಿದುಕೊಂಡಿದ್ವಿ ಆ್ಯಂಡ್ ಇದು ಅದರ ಪಾರ್ಟ್ 2 ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಇನ್ನಷ್ಟು ಕನ್ನಡದ ವರ್ಸ್ಟ್ ರೀಮೇಕ್ ಸಿನಿಮಾಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. 9ನೇ ದಿಕ್ಕು ಇದು 2022ರಲ್ಲಿ ಬಂದ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ದಯಾಳ್ ಪದ್ಮನಾಭನ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಸಿನಿಮಾದಲ್ಲಿ ಲೂಸ್ ಮಾದ ಯೋಗೇಶ್ ಮತ್ತು ಅದಿತಿ ಪ್ರಭುದೇವ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದು 2017ರಲ್ಲಿ ಬಂದಿದ್ದ ಕುರುಂಗು ಬೊಮ್ಮಾಯಿ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಆಗಿತ್ತು. ತಮಿಳಿನಲ್ಲಿ ಸೂಪರ್ ಡೂಪರ್ ಹಿಟ್ ಆದ ಸಿನಿಮಾ ಕನ್ನಡದಲ್ಲಿ ಆ್ಯಾವ್ರೇಜ್ ಆಗಿತ್ತು ಆ್ಯಂಡ್ ಬ್ಯಾಡ್ ರೀಮೇಕ್ ಲಿಸ್ಟಲ್ಲಿ ಸೇರಿಕೊಳ್ತು. ಗೋವಿಂದ ಗೋವಿಂದ ಇದು 2021ರಲ್ಲಿ ಬಂದ ಕಾಮಿಡಿ ಥ್ರಿಲ್ಲರ್ ಮೂವಿ. ಈ ಸಿನಿಮಾದಲ್ಲಿ ಸುಮಂತ್ ಶೈಲೇಂದ್ರ ಮತ್ತು ಭಾವನಾ ಮೆನನ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದು 2019ರ ತೆಲುಗಿನ ಚಿತ್ರ ಬ್ರೋಚೆ ವಾರೆ ವರೂರದ ಅಫಿಷಿಯಲ್ ರೀಮೇಕ್ ಸಿನಿಮಾ ಆಗಿತ್ತು. ತೆಲುಗಿನಲ್ಲಿ ಬ್ಲಾಕ್ ಬಸ್ಟರ್ ಆದ ಸಿನಿಮಾ ಕನ್ನಡದಲ್ಲಿ ರೀಮೇಕ್ ಆಗಿ ಫ್ಲಾಪ್ ಆಯಿತು. ಇದರಿಂದ ಈ ಸಿನಿಮಾ ಕೂಡ ವರ್ಸ್ಟ್ ರೀಮೇಕ್ ಅಂತಲೇ ಹೇಳ್ಬೋದು. ಮನಸ್ಸು ಮಲ್ಲಿಗೆ ಇದು 2017ರಲ್ಲಿ ಬಂದ ರೊಮ್ಯಾನ್ಸ್ ಡ್ರಾಮಾ ಸಿನಿಮಾ. ಎಸ್ ನಾರಾಯಣ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಸಿನಿಮಾದಲ್ಲಿ ನಿಶಾಂತ್ ಮತ್ತು ರಿಂಕು ರಾಜ್ಗುರು ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದು 2016ರ ಮರಾಠಿ ಭಾಷೆಯ ಸೈರಾಟ್ ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಆಗಿತ್ತು. ಸೈರಾಟ್ ಸಿನಿಮಾದಲ್ಲಿನ ಹೀರೋಯಿನನ್ನೇ ಕರೆಸಿ ಅದೇ ಕಥೆ ಮತ್ತು ಅದೇ ರೀತಿಯ ಹಾಡುಗಳನ್ನು ಇಟ್ಟು ಅದರಲ್ಲೂ ಕೆಲವು ಸೀನ್ಸ್ ಅಂತೂ ಯಥಾವತ್ತಾಗಿ ಹಾಗೇ ಇದ್ವು. ಮರಾಠಿಯಲ್ಲಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಜೊತೆಗೆ ಇಂಡಸ್ಟ್ರಿ ಹಿಟ್ಟಾಗಿ ಕೇವಲ 4 ಕೋಟಿ ಬಜೆಟಲ್ಲಿ ರೆಡಿಯಾದ ಸಿನಿಮಾ ಅಂದಾಜು 110 ಕೋಟಿ ಕಲೆಕ್ಷನನ್ನು ಮಾಡಿತ್ತು. ಆದರೆ ಕನ್ನಡದಲ್ಲಿ ರೀಮೇಕ್ ಆಗಿ ಅದೇ ಸಿನಿಮಾ ಫ್ಲಾಪ್ ಆಯಿತು ಆ್ಯಂಡ್ ವರ್ಸ್ಟ್ ರೀಮೇಕ್ ಲಿಸ್ಟಲ್ಲಿ ಸೇರಿಕೊಳ್ತು. ಒಡೆಯ ಇದು 2019ರಲ್ಲಿ ಬಂದ ಆ್ಯಕ್ಷನ್ ಡ್ರಾಮಾ ಸಿನಿಮಾ. MD ಶ್ರೀಧರ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಸಿನಿಮಾದಲ್ಲಿ ದರ್ಶನ್ ಮತ್ತು ಸನಾ ತಿಮ್ಮಯ್ಯ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದು 2014ರಲ್ಲಿ ಬಂದ ತಮಿಳಿನ ವೀರಂ ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ. ತಮಿಳಿನಲ್ಲಿ ಅಜಿತ್ ರವರಿಗೆ ಬ್ಲಾಕ್ ಬಸ್ಟರ್ ಹಿಟ್ಟು ಕೊಟ್ಟ ಸಿನಿಮಾ ಇದು. ಬಟ್ ಕನ್ನಡದಲ್ಲಿ ದರ್ಶನ್ ಅವರು ಆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡೋದಕ್ಕಾಗದೆ ಸಿನಿಮಾ ಆ್ಯಾವ್ರೇಜ್ ಹಿಟ್ಟಾಯಿತು ಮತ್ತು ಬ್ಯಾಡ್ ರೀಮೇಕ್ ಲಿಸ್ಟಲ್ಲಿ ಸೇರಿಕೊಳ್ತು. ಚಿಂಗಾರಿ ಇದು 2012ರಲ್ಲಿ ಬಂದ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಹರ್ಷ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಸಿನಿಮಾದಲ್ಲಿ ದರ್ಶನ್, ದೀಪಿಕಾ ಕಾಮಯ್ಯ ಮತ್ತು ಭಾವನಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದು 2012ರಲ್ಲಿ ಬಂದಿದ್ದ ಟೇಕನ್ ಅನ್ನೋ ಅಮೆರಿಕಾ ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಆಗಿತ್ತು. ಟೇಕನ್ ಸಿನಿಮಾ ತನ್ನ ಕಥೆ ಮತ್ತು ಸ್ಕ್ರೀನ್ ಪ್ಲೇಯಿಂದ ಅದ್ಭುತ ರೆಸ್ಪಾನ್ಸನ್ನು ಪಡೆದುಕೊಂಡು ಬ್ಲಾಕ್ ಬಸ್ಟರ್ ಆಗಿತ್ತು. ಬಟ್ ಕನ್ನಡದಲ್ಲಿ ಪುವರ್ ಪ್ರೆಸೆಂಟೇಷನ್ನಿಂದ ಬ್ಯಾಡ್ ರೀಮೇಕ್ ಲಿಸ್ಟ್ಗೆ ಚಿಂಗಾರಿ ಸಿನಿಮಾ ಸೇರಿಕೊಳ್ತು ಅಂತಲೇ ಹೇಳ್ಬೋದು. ಪಾರ್ಥ ಇದು 2003ರಲ್ಲಿ ಬಂದ ಆ್ಯಕ್ಷನ್ ರೊಮ್ಯಾಂಟಿಕ್ ಸಿನಿಮಾ. ಓಂ ಪ್ರಕಾಶ್ ರಾವ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಸಿನಿಮಾದಲ್ಲಿ ಸುದೀಪ್ ಮತ್ತು ಆರ್ದೀಪ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದು 2002ರಲ್ಲಿ ಬಂದಿದ್ದ ರನ್ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಆಗಿತ್ತು. ತಮಿಳಿನಲ್ಲಿ ರನ್ ಸಿನಿಮಾ 100 ದಿನ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. ಬಟ್ ಕನ್ನಡದಲ್ಲಿ ಸ್ವಲ್ಪ ಕಥೆಯಲ್ಲಿ ಬದಲಾವಣೆ ಮಾಡಿ ರೀಮೇಕ್ ಮಾಡಲಾಗಿತ್ತು. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ಫ್ಲಾಪ್ ಆಯಿತು ಮತ್ತು ವರ್ಸ್ಟ್ ರೀಮೇಕ್ ಲಿಸ್ಟ್ಗೆ ಸೇರಿಕೊಳ್ತು. ನಮ್ಮನ್ನ ಇದು 2005ರಲ್ಲಿ ಬಂದ ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಎನ್ ಶಂಕರ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಸಿನಿಮಾದಲ್ಲಿ ಕಿಚ್ಚ ಸುದೀಪ್, ಅಂಜಲಾ ಜಾವೇರಿ, ಆಶಾ ಶೈನಿ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದು 1994ರಲ್ಲಿ ಬಂದ ತೆಲುಗಿನ ಅನ್ನ ಅನ್ನೋ ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಆಗಿತ್ತು. ತೆಲುಗಿನಲ್ಲಿ ಸಿನಿಮಾ ಅವಾರ್ಡನ್ನು ಪಡ್ಕೊಂಡು ಬ್ಲಾಕ್ ಬಸ್ಟರ್ ಆಗಿತ್ತು. ಬಟ್ ಕನ್ನಡದಲ್ಲಿ ಅದೇ ಸಿನಿಮಾ ರೀಮೇಕ್ ಆಗಿ ಆ್ಯಾವ್ರೇಜ್ ಆಗಿ ಬ್ಯಾಡ್ ರೀಮೇಕ್ ಲಿಸ್ಟಲ್ಲಿ ಸೇರಿಕೊಳ್ತು ಅಂತಲೇ ಹೇಳ್ಬೋದು. ಬಾಡಿಗಾರ್ಡ್ ಇದು 2011ರಲ್ಲಿ ಬಂದ ಆ್ಯಕ್ಷನ್ ಕಾಮಿಡಿ ಸಿನಿಮಾ. ಈ ಸಿನಿಮಾನ ಆನಂದ್ ರವರು ಡೈರೆಕ್ಟ್ ಮಾಡಿದರು.
ಸಿನಿಮಾದಲ್ಲಿ ಜಗ್ಗೇಶ್ ಮತ್ತು ದೈಶಿಕಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದು 2010ರಲ್ಲಿ ಬಂದಿದ್ದ ಬಾಡಿಗಾರ್ಡ್ ಅನ್ನೋ ಮಲಯಾಳಂ ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಆಗಿತ್ತು. ಮಲಯಾಳಮಲ್ಲಿ ಬಾಡಿಗಾರ್ಡ್ ಸಿನಿಮಾ ಬ್ಲಾಕ್ ಬಸ್ಟರ್ ಜೊತೆಗೆ ಬಾಕ್ಸ್ ಆಫೀಸನ್ನು ಕೂಡ ಕೊಳ್ಳೆ ಹೊಡೆದಿತ್ತು. ಬಟ್ ಕನ್ನಡದಲ್ಲಿ ಜಗ್ಗೇಶ್ ಅವರು ಬಾಡಿಗಾರ್ಡ್ ಪಾತ್ರದ ಮ್ಯಾನರಿಸಮ್ಗೆ ಸೂಟ್ ಆಗದೆ ಸಿನಿಮಾ ಫ್ಲಾಪ್ ಆಯಿತು ಮತ್ತು ಒರಿಜಿನಲ್ ಸಿನಿಮಾದ ವರ್ಸ್ಟ್ ರೀಮೇಕ್ ಸಿನಿಮಾ ಅಂತಾನೆ ಅನ್ನಿಸಿಕೊಳ್ತು. ಇದು 2010ರಲ್ಲಿ ಬಂದ ರೊಮ್ಯಾನ್ಸ್ ಡ್ರಾಮಾ ಸಿನಿಮಾ. ವಿ ರವಿಚಂದ್ರನ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಸಿನಿಮಾದಲ್ಲಿ ರವಿಚಂದ್ರನ್, ನಮಿತಾ ಮತ್ತು ಮೀರಾ ಜಾಸ್ಮಿನ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದು ವಿಕ್ರಮನ್ ರವರ ತಮಿಳಿನ ಪ್ರಿಯಮನ ತೋಜಿ ಮತ್ತು ತೆಲುಗಿನ ವಸಂತಂ ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ. ತಮಿಳು ಮತ್ತು ತೆಲುಗಿನಲ್ಲಿ ಬ್ಲಾಕ್ ಬಸ್ಟರ್ ಆದ ಸಿನಿಮಾ ಕನ್ನಡದಲ್ಲಿ ರೀಮೇಕ್ ಆಗಿ ಡಿಸಾಸ್ಟರ್ ಆಗಿ ಸಾಬೀತಾಯಿತು. ಆ್ಯಂಡ್ ಅದರಿಂದನೇ ಈ ಸಿನಿಮಾ ಕೂಡ ವರ್ಸ್ಟ್ ರೀಮೇಕ್ ಲಿಸ್ಟಲ್ಲಿ ಸೇರಿಕೊಂಡಿತ್ತು. ರಾಮ್ಲೀಲಾ ಇದು 2015ರಲ್ಲಿ ಬಂದ ಆ್ಯಕ್ಷನ್ ಕಾಮಿಡಿ ಸಿನಿಮಾ. ವಿಜಯ್ ಕಿರಣ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಸಿನಿಮಾದಲ್ಲಿ ಚಿರಂಜೀವಿ ಸರ್ಜಾ ಮತ್ತು ಅಮೂಲ್ಯ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದು 2014ರಲ್ಲಿ ಬಂದಿದ್ದ ತೆಲುಗಿನ ಲೌಕ್ಯಂ ಅನ್ನೋ ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಆಗಿತ್ತು. ಲೌಕ್ಯಂ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಆಗಿತ್ತು. ಬಟ್ ಕನ್ನಡದಲ್ಲಿ ರಾಮ್ಲೀಲಾ ಫ್ಲಾಪ್ ಆಗಿ ಬ್ಯಾಡ್ ರೀಮೇಕ್ ಲಿಸ್ಟ್ಗೆ ಸೇರಿಕೊಳ್ತು. ಶಿವಾರ್ಜುನ ಇದು 2020ರಲ್ಲಿ ಬಂದ ಆ್ಯಕ್ಷನ್ ರೊಮ್ಯಾನ್ಸ್ ಸಿನಿಮಾ. ಶಿವ ತೇಜಸ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಸಿನಿಮಾದಲ್ಲಿ ಚಿರಂಜೀವಿ ಸರ್ಜಾ ಮತ್ತು ಅಕ್ಷತಾ ಶ್ರೀನಿವಾಸ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದು 2004ರಲ್ಲಿ ಬಂದಿದ್ದ ತಮಿಳಿನ ಗಿರಿ ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ. ಗಿರಿ ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಆ್ಯಂಡ್ ಅದರಿಂದನೇ ಸುಮಾರು ವರ್ಷಗಳ ನಂತರದಲ್ಲಿ ಶಿವಾರ್ಜುನ ಅಂತ ಕನ್ನಡಕ್ಕೆ ರೀಮೇಕ್ ಮಾಡಲಾಯಿತು. ಗಿರಿ ಸಿನಿಮಾ ಏನೋ ತಮಿಳಿನಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಬಟ್ ಶಿವಾರ್ಜುನ ಕನ್ನಡದಲ್ಲಿ ಫ್ಲಾಪ್ ಆಗಿ ವರ್ಸ್ಟ್ ರೀಮೇಕ್ ಲಿಸ್ಟಲ್ಲಿ ಸೇರಿಕೊಳ್ತು. ಸುಗ್ರೀವ ಇದು 2010ರಲ್ಲಿ ಬಂದ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಓಂ ಪ್ರಕಾಶ್ ರಾವ್, PN ಸತ್ಯ ಹೀಗೆ 12 ಜನ ನಿರ್ದೇಶಕರು ಸೇರಿ ನಿರ್ದೇಶಿಸಿದಂಥ ಸಿನಿಮಾ ಇದು. ಸಿನಿಮಾದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದು 2002ರಲ್ಲಿ ಬಂದಿದ್ದ ಜಾನ್ ಕ್ಯೂ ಅನ್ನೋ ಅಮೇರಿಕನ್ ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಆಗಿತ್ತು. ಜಾನ್ ಕ್ಯೂ ಸಿನಿಮಾ ಒಳ್ಳೆ ಕಥೆ ಮತ್ತು ಯುನೀಕ್ ಪ್ರೆಸೆಂಟೇಷನ್ನಿಂದ ಭಾರಿ ಸದ್ದನ್ನು ಮಾಡಿ ದೊಡ್ಡ ಸಕ್ಸಸ್ಸನ್ನು ಕಂಡಿತ್ತು. ಅದೇ ಕಥೆಯನ್ನು ಕನ್ನಡದಲ್ಲಿ ಕೇವಲ 18 ಗಂಟೆಯಲ್ಲಿ ಸಿನಿಮಾ ಮುಗಿಸಿ ಪ್ರೆಸೆಂಟ್ ಮಾಡಲು ಪ್ರಯತ್ನ ಪಟ್ಟರು. ಬಟ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಂದುಕೊಂಡಷ್ಟು ಸದ್ದನ್ನು ಮಾಡೋದಕ್ಕಾಗದೆ ಫ್ಲಾಪ್ ಆಯಿತು. ಆ್ಯಂಡ್ ಅದರಿಂದನೇ ಈ ಸಿನಿಮಾ ಕೂಡ ವರ್ಸ್ಟ್ ರೀಮೇಕ್ ಲಿಸ್ಟಲ್ಲಿ ಸೇರಿಕೊಳ್ತು. ಸೊ ಇವಿಷ್ಟು ನನ್ನ ಲಿಸ್ಟಲ್ಲಿ ಇದ್ದಂತಹ ಬೇರೆ ಭಾಷೆಯಿಂದ ಕನ್ನಡಕ್ಕೆ ರೀಮೇಕ್ ಆಗಿ ಕನ್ನಡದ ವರ್ಸ್ಟ್ ರೀಮೇಕ್ ಸಿನಿಮಾಗಳು ಅನಿಸಿಕೊಂಡಂತಹ ಸಿನಿಮಾಗಳು. ಸೊ ಈ ಸಿನಿಮಾಗಳಲ್ಲಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಿದಂತಹ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.